ಎಜಿ ನ್ಯೂಸ್ಗೆ ಸ್ವಾಗತ. ಹಾವು ಕಚ್ಚಿ ಮೃತಪಟ್ಟ ರೈತನ ಕುಟುಂಬಕ್ಕೆ 2 ವರ್ಷ ಕಳೆದರೂ ಸರ್ಕಾರದ ಪರಿಹಾರ ದೊರೆಯದ ಹಿನ್ನೆಲೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಜಿಲ್ಲಾಡಳಿತದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾರದ ಒಳಗೆ ಸೂಕ್ತ ಪರಿಹಾರ ಕೊಡದಿದ್ದರೆ ರಸ್ತೆ ತಡೆದು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾದಗಿರಿ ವಿಧಾನಸಭಾ ಕ್ಷೇತ್ರದ ದೂರನಹಳ್ಳಿ ಗ್ರಾಮದ ಅಂಬರೀಶ್ ಸಣ್ಣ ಮಲ್ಲಪ್ಪ ಅವರ ಪುತ್ರ ಅವರು 2024ರ ಏಪ್ರಿಲ್ 8ರಂದು ತಮ್ಮ ಜಮೀನಿನ ಸರ್ವೆ ನಂಬರ್ 524ರಲ್ಲಿ ಕೃಷಿ ಕೆಲಸ ಮಾಡ್ತಾ ಇದ್ದ ವೇಳೆ ಹಾವು ಕಚ್ಚಿ ಮೃತಪಟ್ಟಿದ್ರು. ಘಟನೆ ನಡೆದು 2 ವರ್ಷ ಕಳೆದರೂ ಕುಟುಂಬಕ್ಕೆ ಸರ್ಕಾರದಿಂದ ಯಾವುದೇ ಪರಿಹಾರ ಸಿಗದಿರುವುದಾಗಿ ಆರೋಪ ಮಾಡಲಾಗಿದೆ. ಈ ಹಿನ್ನೆಲೆ ಉಮೇಶ್ ಕೆ ಮುದ್ದಾಳ್ ಅವರು ಮೃತ ರೈತನ ಮನೆಗೆ ಭೇಟಿ ಕೊಟ್ಟು ಕುಟುಂಬದವರೊಂದಿಗೆ ಮಾತನಾಡಿ ಧೈರ್ಯ ತುಂಬಿದ್ದಾರೆ. ಕುಟುಂಬದವರು ತಹಸೀಲ್ದಾರ್, ಸಹಾಯಕ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿ ಕಚೇರಿಗೆ ಹಲವು ಬಾರಿ ದಾಖಲೆಗಳೊಂದಿಗೆ ಅಲೆದಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ತಿಳಿಸಿದ್ದಾರೆ. ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಬಡ ರೈತನ ಕುಟುಂಬ ಸರ್ಕಾರದಿಂದ ಪರಿಹಾರದಿಂದ ವಂಚಿತವಾಗಿದೆ ಅಂತ ಉಮೇಶ್ ಆರೋಪಿಸಿದ್ದಾರೆ. 1 ವಾರದ ಒಳಗೆ ಪರಿಹಾರ ಕೊಡುತ್ತಿದ್ರೆ ಯಾದಗಿರಿ ಶಹಾಪುರ ರಾಜ್ಯ ಹೆದ್ದಾರಿಯ ದೂರನಹಳ್ಳಿ ಗ್ರಾಮದ ನಿಜಶರಣ ಅಂಬಿಗರ ಚೌಡಯ್ಯ ವೃತ್ತದ ಬಳಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಕುಟುಂಬಕ್ಕೆ ನ್ಯಾಯ ಸಿಗೋ ತನಕ ಹೋರಾಟ ಮುಂದುವರಿಯುತ್ತೆ ಎಂದಿದ್ದಾರೆ. ಡಿಸಿ ಆಫೀಸಿಗೆ ತಿರುಗಾಡಿವ್ರಿ. ಏನಾಗಿತ್ತು? ಹುಳ ಮುಟ್ಟಿತ್ರಿ. ಹಾವು ಕಡದ್ರಿ. ಹಾನ್ರಿ, ಅಂಬರೀಶ್ ರೀ. ನಮ್ದು ದ್ವಾರನಳ್ರಿ. ಎಲ್ಲ ಕಚೇರಿ ತಿರುಗಾಡಿವಿ, ಎಲ್ಲ ತಹಸೀಲ್ ಆಫೀಸ್ ತಿರುಗಾಡಿವ್ರಿ, ಎಲ್ಲ ತಿರುಗಾಡಿವ್ರಿ. ಸರ್ಕಾರ ದವಾಖಾನೆ ಎಲ್ಲ ತಿರುಗಾಡಿವ್ರಿ. ಎಲ್ಲ ತಿರುಗಾಡಿವ್ರಿ. ಒಬ್ಬರ ಮ್ಯಾಗ ಒಬ್ರದ್ದು ಹಾಕಿ ತಿರುಗಾಡ್ಸ್ಲಕತ್ತಾರ. ಬರೇ ಎಲ್ಲ ಆಫೀಸ್ಗಳು ತಿರುಗಾಡಿವಿ. ಸಾಕಾಗಿ ನಮ್ಮ ಮನೇಲಿ ಹತ್ಕಂತ ಕುಂತೀವ್ರಿ ಸರ್. ಇನ್ನ ಪರಿಹಾರ ಸಿಕ್ಕಿಲ್ಲ? ಏನು ಸಿಕ್ಕಿಲ್ರಿ, ಪರಿಹಾರ ಸಿಕ್ಕಿಲ್ರಿ ಸರ್. ಡಿಸಿ ಆಫೀಸ್ಗೆ ಹೋಗಿ 1 ವರ್ಷ ಗಡ್ಲೆ ತಿರುಗಾಡಿವ್ರಿ. ಅದು ಆಗೋದು 3 ವರ್ಷ ಆಯ್ತು ಸರಿ ಹೋಗಿ. ಹುಳ ಮುಟ್ಟಿ ಹೊಲ್ದಾಗ ಸರಿ ಹೋಗ್ಯಾನ. ಅವ್ರು ಕಿವಿ ಹಾಕಲ್ರ ಮುಂದಕ್ಕೆ ಆತದ ಬೆಂಗಳೂರಿಗೆ ಹೋಗ್ಬೇಕು. ಅದು ರಿಪೋರ್ಟ್ ಆಗಿ ಬಂದಿಲ್ಲ, ಇದು ರಿಪೋರ್ಟ್ ಬಂದಿಲ್ಲ ಅನ್ನಕತ್ತಾರೆ ಸರ್. ಈಗ ಉಮೇಶ್ ಅಣ್ಣಲಿಗೆ ಹೋಗಿವ್ರಿ. ಉಮೇಶ್ ಅಣ್ಣಗೆ ಭೇಟಿ ಆಗಿವ್ರಿ. ಅದಕ್ಕೆ ಸರ್ ಉಮೇಶ್ ಅಣ್ಣ ಮನೆಗೆ ಬಂದನ್ರಿ. ಎಲ್ಲ ತಾವು ತಿರುಗಾಡಿವ್ರಿ, ದವಾಖಾನೆ ಸಹಿತ ತೋರಿಸಿವಿ, ಎಲ್ಲ ಇದು ಮಾಡಿದ್ವಿ. ಕಲಾಸ ಆಗ್ಯಾನ್ರಿ. ಆದ್ಮೇಲೆ ಎಲ್ಲ ಆಫೀಸರ್ಗಳಿಗೂ ಭೇಟಿ ಆಗಿವ್ರಿ. ಒಬ್ಬರ ಮೇಲೆ ಒಬ್ರು ಹಾಕಿದ್ರೆ ಅದಕ್ಕೆ ಸರ್ ಅದು ಇನ್ನ ಬಂದಿಲ್ರಿ ಅವ್ರ ರೊಕ್ಕನೆ. ಜಿಲ್ಲೆಯ ಶಹಾಪುರ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ದೂರನಹಳ್ಳಿ ಗ್ರಾಮದಲ್ಲಿ 2024ರಲ್ಲಿ ರೈತ ಏನದು ಹಾವು ಕಚ್ಚಿ ಮೃತಪಟ್ಟರು ಕೂಡ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಅವ್ರಿಗೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ಕೆಲಸಕ್ಕೆ ಏನದ ಮುಂದಾಗಿಲ್ಲ. ಕಚೇರಿ ಹಲದ ಕೇಸಿ ಆ ಮನುಷ್ಯ ಏನದ ಸಾಕಾಗಿ ನನ್ನ ಬಳಿ ಬಂದಿದ್ದ. ಹಂಗಾಗಿ ಇವತ್ತು ಅವ್ರ ಗ್ರಾಮಕ್ಕೆ ಭೇಟಿ ನೀಡಿವಿ. ಯಾರು? ಅಂಬರೀಶ್ ತಂದೆ ಮಲ್ಲಪ್ಪ. ಅಂಬರೀಶ್ ತಂದೆ ಮಲ್ಲಪ್ಪ ಅಂತಕ್ಕಂಥದ್ದು ಹಾವು ಕಚ್ಚಿದಾಗ ಅದಕ್ಕೆ ಸೂಕ್ತ ಪರಿಹಾರ ಪೋಸ್ಟ್ ಮಾರ್ಟಮ್ ಆದಾಗ ಸುಮಾರು 2 ಲಕ್ಷ ರೂಪಾಯಿ ಅವ್ರ ಮನೆ ಬಾಗಿಲಿಗೆ ಅಕೌಂಟಿಗೆ ಜಮಾ ಆಗಬೇಕು. ಮಾನ್ಯ ತಹಸೀಲ್ದಾರ್ ಶಹಾಪುರ, AC ಮತ್ತು ಜಿಲ್ಲಾಧಿಕಾರಿಗಳು ತಕ್ಷಣ 1 ವಾರದಲ್ಲೇ ಇದರ ಸಂಪೂರ್ಣ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಅವರ ಮನೆಗೆ ಪರಿಹಾರ ವಿತರಣೆ ಮಾಡ್ತಕ್ಕಂಥ ಕೆಲಸಕ್ಕೆ ನೀವು ಮುಂದಾಗಿದ್ರೆ ಸರಿ. ಇಲ್ಲದಿದ್ದರೆ ಯಾದಗಿರಿಲಿಂದ ಶಹಾಪುರಕ್ಕೆ ಹೋಗ್ತಕ್ಕಂಥ ಮುಖ್ಯ ರಸ್ತೆ ಅಂಬಿಗರ ಚೌಡಯ್ಯನ ಸರ್ಕಲ್ನಲ್ಲಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ನೀಡುತ್ತಿದ್ದೇನೆ. ಈ ಸಂದರ್ಭದಲ್ಲಿ ಸಣ್ಣ ಮಲ್ಲಪ್ಪ, ಭೀಮಶಂಕರ ಮಲ್ಲೇಶಿ, ಪವನ ಭೀಮರಾಯ್, ಶೇಖಪ್ಪ, ಅಂಬರೀಶ್, ಅಂಬಣ್ಣ, ಶಂಕರ್, ಕಿರಣ್, ಹನುಮಂತ, ಸಿದ್ದಪ್ಪ, ವಿಜಯಕುಮಾರ್, ದೇವು, ಆಕಾಶ್, ಸಾಬಣ್ಣ, ಮಲ್ಲಪ್ಪ, ಮಹಾಂತು, ಮಂಜು, ರೆಡ್ಡಿ, ಭೀಮರಾಯ್, ಮಹೇಶ್, ಮಹಂತೇಶ್ ಸೇರಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.